ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಝೋನ್. ಫ್ರೆಂಡ್ಸ್, ಈಗಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ಹಳೆ ಶರ್ಟ್ಗಳನ್ನು ಯೂಸ್ ಮಾಡಿಕೊಂಡು ನಾವು ಯಾವ ಥರ ಒಂದು ಒಳ್ಳೆಯ ವಸ್ತುನ ರೆಡಿ ಮಾಡಬಹುದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಅಂತೂ ಹೆಣ್ಮಕ್ಳಿಗೆ ಇಷ್ಟ ಆಗೇ ಆಗುತ್ತೆ. ಏನಪ್ಪ ಇದು ಶರ್ಟನ್ನು ತೋರಿಸ್ಬಿಟ್ಟು ಹೆಣ್ಮಕ್ಳಿಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀರಾ? ಇದರಲ್ಲಿ ನಾವು ಏನು ಮಾಡ್ತೀವಿ ಅನ್ನೋದು ಇವಾಗ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಶರ್ಟನ್ನು ಹಳೆ ಶರ್ಟನ್ನು ತೊಗೊಂಡ್ಬಿಟ್ಟು ಅದನ್ನು ನಾನು ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಶರ್ಟು ಹಳೇದಾಯಿತು ಅಂತನೋ ಅಥವಾ ಏನಾದರೂ ಕಲೆ ಹತ್ತಿದೆ ಅಂತನೋ ಅಥವಾ ಐರನ್ ಮಾಡುವಾಗ ಸ್ವಲ್ಪ ಏನಾದರೂ ಬಿಸಿ ಜಾಸ್ತಿ ತಾಗ್ತು ಅಂತನೋ ಈ ರೀತಿ ಹಲವಾರು ಕಾರಣಗಳಿಂದ ನಾವು ಶರ್ಟ್ಗಳನ್ನು ಹಾಗೆ ಬಿಟ್ಬಿಡ್ತೀವಿ ಅಲ್ವಾ. ಅವುಗಳನ್ನು ಬೇಡ ಅಂತ ಹೇಳಿ ಹಾಗೆ ಬಿಸಾಕ್ಬಿಡ್ತೀರಾ. ಬಿಸಾಕೋ ಬದಲು ಈ ರೀತಿ ಒಂದು ಒಳ್ಳೆಯ ವಸ್ತುನ ನೀವು ರೆಡಿ ಮಾಡ್ಕೋಬಹುದು. ಏನಪ್ಪ ಅಂದರೆ ನೋಡಿ, ಎರಡೂ ಕಡೆನೂ ನಾನೀಗ ಸ್ಲೀವ್ಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ಸ್ಲೀವ್ಸ್ ಕಟ್ ಮಾಡಿಕೊಂಡ್ರ ನಂತರ ಈ ಕಾಲರಿನ ಹಿಂಬದಿಯಲ್ಲಿ ಇರುತ್ತಲ್ಲ, ಹಿಂಬದಿಯ ಭಾಗವನ್ನು ಮತ್ತೆ ನಾವು ಕಟ್ ಮಾಡಬೇಕು. ನೋಡಿ, ಈಗ ನಾನು ಅದಕ್ಕಾಗಿ ಮೇಲ್ಗಡೆ ನೋಡಿ ಕಾಲರ್ ಇರಬೇಕು. ಕಾಲರ್ ಇದ್ದು ನೆಕ್ಸ್ಟ್ ಹಿಂದ್ಗಡೆ ಅದನ್ನು ಕಟ್ ಮಾಡ್ಕೋಬೇಕು ನಾವು. ನೋಡಿ, ಈ ರೀತಿ ನಾನೀಗ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಆ ರೀತಿ ನೀವು ಕೂಡ ಕಟ್ ಮಾಡ್ಕೋಬಹುದು. ನೋಡಿ, ಈ ರೀತಿ ಹೀಗೆ ಕಟ್ ಮಾಡಿಕೊಂಡು ಫುಲ್ಲು ಫ್ರಂಟ್ ಭಾಗ ಮಾತ್ರ ಬೇಕು ನಮಗೆ. ಈ ಶರ್ಟಿನ ಫ್ರಂಟ್ ಭಾಗ ಮಾತ್ರ ಬೇಕು. ನೋಡಿ, ಹಿಂಬದಿಯ ಭಾಗವನ್ನು ನಾವೀಗ ಕಟ್ ಮಾಡಿ ತೆಗೆದು ಬಿಡೋಣ. ಇದನ್ನು ಮತ್ತೆ ಇನ್ನೇನಕ್ಕಾದರೂ ಉಪಯೋಗಿಸೋಣ. ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮಗೆ ತೋರಿಸ್ತೀನಿ. ಹಾಗೆಯೇ ಸೈಡ್ ಭಾಗವನ್ನು ಕೂಡ ನಾನೀಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಹಳೆ ಶರ್ಟ್ಗಳಿಂದ ಯಾವ್ಯಾವ ರೀತಿ ನಮಗೆ ಅನುಕೂಲ ಇದೆ ಅಂತ ಹೇಳಿ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ತುಂಬಾ ವಿಡಿಯೋಸ್ ಬಂದಿದ್ದಾವೆ. ಯಾರು ನೋಡಿಲ್ವೋ ನಮ್ಮ ಚಾನಲ್ನ ಪ್ಲೇಲಿಸ್ಟಲ್ಲಿ ಒಮ್ಮೆ ಚೆಕ್ ಮಾಡಿ. ಹಾಗೆಯೇ ಹಳೆ ನೈಟಿನ ಯೂಸ್ ಮಾಡಿಕೊಂಡು ಒಂದು ಫ್ಲೋರ್ ಸೋಫಾನ ರೆಡಿ ಮಾಡಿದ್ವಿ. ಅದಕ್ಕೆ 7.5 ಲಕ್ಷ ಜನ ನಮಗೆ ನೋಡಿಬಿಟ್ಟು ಚೆನ್ನಾಗಿದೆ ಅಂತ ಹೇಳಿ ಹಾರೈಸಿದ್ದೀರಾ. ನಮಗೂ ಕೂಡ ತುಂಬಾ ಖುಷಿಯಾಗಿದೆ. ಯಾರು ನೋಡಿಲ್ವೋ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡಿ. ನೋಡಿ, ಈಗ ಫ್ರಂಟ್ ನಮ್ಮದೇನಿತ್ತಲ್ಲ ಶರ್ಟಿನ ಭಾಗ, ಫ್ರಂಟ್ ಫೇಸಿಂದು ಫುಲ್ ನಾನೀಗ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ನಾವೇನು ಸ್ಲೀವ್ಸ್ ಕಟ್ ಮಾಡ್ಕೊಂಡಿದ್ವಲ್ಲ ಅದರಲ್ಲಿ ಅಥವಾ ಬ್ಯಾಕ್ ಸೈಡ್ ಒಂದು ನಿಮ್ಮ ಬಟ್ಟೆ ಇತ್ತಲ್ಲ, ಈ ಶರ್ಟಿನ ಬ್ಯಾಕ್ ಸೈಡ್ ಬಟ್ಟೆ, ಅದರಲ್ಲಾದರೂ ಅಷ್ಟೇ 2 ಪೀಸು ಕಟ್ ಮಾಡ್ಕೋಬೇಕು ಬಟ್ಟೆ. ಇವಾಗ ನೋಡಿ, ಈ ರೀತಿ ನಾನೀಗ ಹಿಂಬದಿಯ ಬಟ್ಟೆಯಲ್ಲಿ, ಶರ್ಟಿನ ಹಿಂಬದಿಯ ಬಟ್ಟೆಯಲ್ಲಿ ನಾನೀಗ 2 ಪೀಸಿನಷ್ಟು, 2 ಆ ಕಡೆ ಈ ಕಡೆ 2 ಪೀಸ್ನಷ್ಟು ನಾನೀಗ ಬಟ್ಟೆನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ 2 ನಾನು ಪೀಸನ್ನು ಈಗ ಕಟ್ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಆ ಸೈಡ್ ಮತ್ತು ಈ ಸೈಡ್ ನಾನೀಗ ಅಟ್ಯಾಚ್ ಮಾಡ್ತೀನಿ. ಅದಕ್ಕಾಗಿ ಸೂಜಿ ದಾರನ ತೊಗೊಂಡ್ಬಿಟ್ಟು ನಾನು ಕೈಯಲ್ಲೇ ಹೊಲಿಗೆ ಹಾಕ್ತಾ ಇದ್ದೀನಿ. ಇದನ್ನು ನೋಡಿದ ಕೂಡಲೇ ಗೊತ್ತಾಗ್ತಿರ್ಬೋದು ನಾವೀಗ ಏನು ರೆಡಿ ಮಾಡ್ತಿದ್ದೀವಿ ಅಂತ ಹೇಳಿ. ಎಪ್ರಾನ್ ಎಲ್ಲ ಮಹಿಳೆಯರಿಗಂತೂ ಮನೆಯಲ್ಲಿ ಇದು ಬೇಕೇ ಬೇಕು ಅಲ್ವಾ. ತುಂಬಾ ಈಸಿಯಾಗಿ, ಸ್ವಲ್ಪ ಕೂಡ ದುಡ್ಡು ವೇಸ್ಟ್ ಮಾಡ್ದೇ ಅಂಗಡಿಯಿಂದ ತರೋ ಬದಲು ಮನೆಯಲ್ಲೇ ವೇಸ್ಟ್ ಅಂತ ಬಿಸಾಕೋ ವಸ್ತುವಿಂದ ತುಂಬ ಚೆನ್ನಾಗಿ ರೆಡಿ ಮಾಡ್ಕೋಬಹುದು ಅಂತ ತಿಳ್ಕೊಂಡ್ರಿ ಅಲ್ವಾ. ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಬೇಕು. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಕೂಡ ಶೇರ್ ಮಾಡಿ. ನೋಡಿ, ಹೆಚ್ಚಿಗೆ ಟೈಮ್ ವೇಸ್ಟ್ ಮಾಡ್ದೇ, ದುಡ್ಡು ವೇಸ್ಟ್ ಮಾಡ್ದೇ, ದುಡ್ಡು ಉಳಿತಾಯ ಮಾಡಿಕೊಂಡು ಯಾವ ರೀತಿ ನಾವು ಒಂದು ಒಳ್ಳೆಯ ವಸ್ತುನ ರೆಡಿ ಮಾಡಿದ್ವಿ ಅಂತ ಹೇಳಿ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಲ್ವಾ. ಫ್ರೆಂಡ್ಸ್, ಇದಲ್ಲದೆ ಮತ್ಯಾವ್ಯಾವ ರೀತಿಯಲ್ಲಿ ನೀವು ಶರ್ಟ್ಗಳನ್ನು ರೀಯೂಸ್ ಮಾಡ್ತೀರಾ ಅಂತ ಹೇಳಿ ನಮಗೂ ಕೂಡ ಕಮೆಂಟ್ ಮೂಲಕ ತಿಳಿಸಿ, ನಮಗೂ ಕೂಡ ಹೆಲ್ಪ್ ಆಗುತ್ತೆ. ನೋಡಿ, 2 ಕಡೆಯಲ್ಲೂ ಕೂಡ ನಾನು ಈಗ ಸ್ಟಿಚ್ ಮಾಡಿಕೊಂಡು ಹಾಕಿ ಕೂಡ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ನಾವು ಮನೆಗಳಲ್ಲಿ ಕೆಲಸ ಮಾಡುವಾಗ ಈ ರೀತಿ ಎಪ್ರಾನನ್ನು ಬಳಸಿದರೆ ನಮ್ಮ ಡ್ರೆಸ್ ಕೂಡ ಗಲೀಜಾಗೋದಿಲ್ಲ. ಯಾವುದೇ ಕಾರಣಕ್ಕೂ ಶರ್ಟ್ ಹಳೇದಾಯಿತು ಅಂತ ಹೇಳಿ ಹಾಗೆ ಬಿಸಾಕಲೇಬೇಡಿ. ಅದರಿಂದ ತುಂಬಾ ಪ್ರಯೋಜನ ಇದೆ. ಏನೇನು ಮಾಡಬಹುದು ಅಂತ ನಾವೀಗ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ವಿಡಿಯೋ ಹಾಕಿದ್ದೀವಿ. ಯಾರು ನೋಡಿಲ್ವೋ ಒಂದ್ಸರಿ ನಮ್ಮ ಚಾನಲ್ನ ಪ್ಲೇಲಿಸ್ಟಲ್ಲಿ ಸ್ವಲ್ಪ ಚೆಕ್ ಮಾಡಿ. ನೋಡಿ, ಈಗ ನಾನು ಒಂದು ಹಳೇದಾಗಿರುವಂತಹ ಶರ್ಟನ್ನು ತೊಗೊಂಡಿದ್ದೀವಿ. ತುಂಬ ಸರಿ ಹಾಕಿ ಬೇಜಾರಾಯಿತು ಅಂತನೋ ಅಥವಾ ಐರನ್ ಮಾಡುವಾಗ ಸ್ವಲ್ಪ ಏನಾದರೂ ಸುಡ್ತು ಅಂತಲೋ, ಏನೋ ಕಲೆ ಆಯಿತು ಅಂತನೋ, ಹೀಗೆ ನಾವು ಶರ್ಟ್ಗಳನ್ನು ಬೇಡ ಅಂತ ಬಿಟ್ಬಿಡ್ತೀವಿ ಅಲ್ವಾ. ಸೊ ಅಂಥ ಟೈಮಲ್ಲಿ
ಶರ್ಟ್ ತುಂಬಾ ಚೆನ್ನಾಗಿದೆ. ಸೊ ಹಾಕಿ ಬೇಜಾರಾಯಿತು ಅಂತ ಬಿಟ್ಟಿರುವ ಶರ್ಟಲ್ಲಿ ನಾನಿವತ್ತು ನಿಮಗೆ ಒಂದು ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕಾಗಿ ನೋಡಿ, ಎರಡೂ ಬದಿಯಲ್ಲಿರುವ ಸ್ಲೀವ್ಸನ್ನು ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎರಡೂ ಬದಿಯಲ್ಲೂ ನಾನಿವಾಗ ಶರ್ಟಿನ ಸ್ಲೀವ್ಸನ್ನು ಫಸ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಂತರದಲ್ಲಿ ನೀವು ಮೇಲ್ಗಡೆ ಕಾಲರಿನ ಭಾಗ ಇರುತ್ತಲ್ವಾ, ನೋಡಿ ಕಾಲರ್ ಭಾಗದಲ್ಲಿ ನಾನೀಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಫುಲ್ಲು ಎಡ್ಜಿಗೆ ನೋಡಿ ಕಟ್ ಮಾಡಬೇಕು. ಅಲ್ಲೇನು ಬಟನ್ ಇದೆಯಲ್ಲ, ಆ ಬಟನಿನ ಮೇಲ್ಗಡೆ ನೀವು ಕಟ್ ಮಾಡ್ಕೊಳ್ಳಿ. ಆದಷ್ಟು ನೀವು ಇಷ್ಟು ಉದ್ದನೆ ನೋಡಿಕೊಂಡು ನೀವು ಕಟ್ ಮಾಡ್ಕೊಳ್ಳಿ. ನೋಡಿ, ಈಗ ನಾನು ಮೇಲ್ಗಡೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನೋಡಿ, ಫುಲ್ ಮೇಲ್ಗಡೆ ಇದೆಯಲ್ಲ, ಇದನ್ನು ನಾನು ಪೂರ್ತಿಯಾಗಿ ನೀಟಾಗಿ ಹೀಗೆ ಎರಡೂ ಕೆಳಗಡೆದು ಹಾಗೆ ಮೇಲ್ಗಡೆನ ನೀಟಾಗಿ ಹೀಗೆ ಕಟ್ ಮಾಡ್ಕೊಳ್ಳಿ. ನಂತರ ನಮಗೆ ನೋಡಿ ಈ ರೀತಿ ಪೀಸು ಸಿಗುತ್ತೆ. ಈ ಥರ ಕಟ್ ಮಾಡಿ ಆದಮೇಲೆ ನೋಡಿ ಹೀಗೆ ಇಟ್ಕೊಂಡ್ಬಿಟ್ಟು ನೀವು ಸ್ಟ್ರೈಟಾಗಿ ಇಲ್ಲಿಂದ ನೋಡಿ ಈ ಕಡೆಯಿಂದ ಮೇಲ್ವರೆಗೂ ಕೂಡ ನೀವು ಹೊಲಿಗೆ ಹಾಕ್ಕೊಂಡು ಬನ್ನಿ. ನಾಲ್ಕು ಬದಿಯಲ್ಲೂ ಹೊಲಿಗೆ ಹಾಕಿ ಬೇಕಿದ್ದರೆ ಸೈಡ್ಸಲ್ಲಿ ನೀವು ಕಟ್ ಮಾಡ್ಕೊಳ್ಬಹುದು. ನಾನೇನಿಲ್ಲಿ ಕಟ್ ಮಾಡ್ಕೊಳ್ತಾ ಇಲ್ಲ. ನೋಡಿ ಈ ರೀತಿ ಇಲ್ಲಿಂದ ಅಲ್ಲಿವರೆಗೂ ಕೂಡ ಹೊಲಿಗೆ ಹಾಕ್ಕೊಂಡು ಬನ್ನಿ. ನಾನೀಗ ಹೊಲಿಗೆ ಹಾಕ್ಕೊಂಡು ಬಂದುಬಿಟ್ಟು ನಿಮಗೆ ತೋರಿಸ್ತೀನಿ. ಕೈಯಲ್ಲಿ ಬೇಕಾದರೂ ಹೊಲಿಗೆ ಹಾಕೋಬೋದು ಅಥವಾ ಮಿಷಿನಲ್ಲಿ ಬೇಕಾದರೂ ಹಾಕ್ಬೋದು. ನಾನಿಲ್ಲಿ ಮಿಷಿನಲ್ಲೇ ಹಾಕ್ಕೊಂಬಂದು ತೋರಿಸ್ತಿದ್ದೀನಿ. ನೋಡಿ, ಮಿಷಿನಲ್ಲಿ ನಾನು ಆಲ್ರೆಡಿ ಈಗ ಹೊಲಿಗೆ ಹಾಕ್ಕೊಂಡು ಬಂದಿದ್ದೀನಿ. ಪೂರ್ತಿ ನಾಲ್ಕು ಬದಿಯಲ್ಲೂ ನಾನೀಗ ಹೊಲಿಗೆ ಹಾಕಿದ್ದೀನಿ. ಈಗ ನಂತರದಲ್ಲಿ ಇಲ್ಲಿ ಬಟನ್ ಹಾಕಿದ್ವಲ್ಲ, ಆ ಬಟನನ್ನು ರಿಮೂವ್ ಮಾಡೋಣ. ಬಟನ್ನ ಬಿಚ್ಚಿಬಿಟ್ಟು ನಾವು ಇದು ಉಲ್ಟಾ ಆಗಿತ್ತಲ್ಲ, ಈಗ ಸೀದಾ ಮಾಡ್ಕೊಳ್ಳೋಣ. ಈ ವಿಡಿಯೋ ಗೃಹಿಣಿಯರಿಗಂತೂ ತುಂಬಾ ಇಷ್ಟ ಆಗುತ್ತೆ. ಸೊ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ನೋಡಿ, ಬಟನನ್ನು ತೆಗೆದುಬಿಟ್ಟು ನಾನೀಗ ಫುಲ್ ಸೀದಾ ಮಾಡ್ಕೊಂಡಿದ್ದೀನಿ. ಉಲ್ಟಾ ಆಗಿತ್ತಲ್ಲ ಈ ಶರ್ಟು, ಸೊ ಇದನ್ನು ಈಗ ಸೀದಾ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ ನೀಟಾಗಿ ಹೊಲಿಗೆ ಕೂಡ ಆಗಿದೆ. ಇದೇನಕ್ಕಪ್ಪ ಯೂಸ್ ಆಗುತ್ತೆ ಅಂತ ಹೇಳಿ ನೀವು ಯೋಚಿಸ್ತಾ ಇದ್ದರೆ ನೋಡಿ, ಈಗಲೇ ನಾನು ತೋರಿಸ್ತಾ ಇದ್ದೀನಿ. ನಾವು ಅಂಗಡಿಯಿಂದ ಸೀರೆ ಪೌಚನ್ನು ತರುವ ಬದಲು ನೋಡಿ ಮನೆಯಲ್ಲೇ ನಾವು ಈ ರೀತಿ ಮಾಡಿಬಿಟ್ರೆ ಸೀರೆ ಪೌಚು ರೆಡಿ ಆಗುತ್ತೆ. ನಾನು ಇದರಲ್ಲಿ ನಿಮಗೆ ಸೀರೆನ ಇಟ್ಬಿಟ್ಟು ಕೂಡ ತೋರಿಸ್ತೀನಿ. ಆನ್ಲೈನಲ್ಲಾದರೂ ಅಥವಾ ಶಾಪಲ್ಲಾದರೂ ತಗೊಬಂದರೆ ನಾವು ಸುಮ್ಮನೆ ದುಬಾರಿ ದುಡ್ಡಲ್ವಾ, ಅದೇ ಈ ರೀತಿ ನಾವು ರೀಯೂಸ್ ಮಾಡಿಕೊಂಡ್ರೆ ನಿಮಗೆ ಸ್ಯಾರಿ ಪೌಚ್ ಕೂಡ ರೆಡಿ ಆಗುತ್ತೆ, ಹಾಗೆಯೇ ರೀಯೂಸ್ ಆದ ಹಾಗೆ ಕೂಡ ಆಗುತ್ತೆ. ನೀವು ನೋಡ್ತಿರ್ಬೋದು, ಇವಾಗ ಸೀರೆಗಳನ್ನು ನಾನು ಇದ್ರ ಒಳಗಡೆ ಇಡ್ತಾ ಇದ್ದೀನಿ. ನೋಡಿ ಈ ರೀತಿ ನಾವು ಹೀಗೆ ಇಟ್ಬಿಟ್ರೆ ಆಯಿತು. ಎಷ್ಟು ಚೆನ್ನಾಗಿ ನಮಗೆ ಈಸಿಯಾಗಿ ಫಟಾಫಟ್ ಅಂತ 5 ನಿಮಿಷದಲ್ಲಿ, 5 ನಿಮಿಷ ಕೂಡ ಬೇಕಾಗಲ್ಲ, ಫಟಾಫಟ್ ಅಂತ ಹೇಳಿ ಸೀರೆ ಪೌಚು ರೆಡಿಯಾಗಿ ಹೋಯಿತು. ಎಷ್ಟು ಸೀರೆ ಇದರಲ್ಲಿ ಹಿಡಿಸುತ್ತೆ ಗೊತ್ತಾ? ಒಂದೇ ಒಂದು ಶರ್ಟನ್ನು ನೀವು ರೀಯೂಸ್ ಮಾಡಿಬಿಟ್ರೆ ಆಯಿತು, ಎಷ್ಟು ಸೀರೆಗಳನ್ನು ಇದರಲ್ಲಿ ಹಿಡಿಸಬಹುದು. ನಾನಿಲ್ಲಿ ಒಂದು 5ರಿಂದ 6 ಸೀರೆ ಇಟ್ಬಿಟ್ಟು ನಿಮಗೆ ತೋರಿಸ್ತೀನಿ. ಬಟ್ ಇದರಲ್ಲಿ ಏನಿಲ್ಲ ಅಂದರೂ 8 ಸೀರೆ ಹಿಡಿಯುತ್ತೆ. ಅಷ್ಟು ದೊಡ್ಡಕ್ಕೆ ಸೀರೆ ಪೌಚ್ ರೆಡಿ ಆಗುತ್ತೆ. ನಿಮ್ಮ ಬ್ಲೌಸ್ಗಳನ್ನು ಇದರಲ್ಲಿ ಇಡಬಹುದು. ನೀವು ನೋಡ್ತಿರ್ಬೋದು ಇವಾಗ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ಫುಲ್ ಬೇರೆ ಕವರ್ ಕೂಡ ಆಗುತ್ತೆ, ನೀಟಾಗಿ ಆಗುತ್ತೆ. ನಾವು ಹೇಗೆ ಇಟ್ಟಿರ್ತೀವಿ ನೋಡಿ ಹಾಗೆ ಇರುತ್ತೆ. ಈ ಥರ ನೀವು ಹಾಕಿ ಇಟ್ಬಿಟ್ರೆ ಆಯಿತು. ನಿಮ್ಮ ಬೀರು ಕೂಡ ತುಂಬ ನೀಟಾಗಿಯೂ ಕೂಡ ಕಾಣಿಸುತ್ತೆ. ನೋಡಿ ಇಷ್ಟು ಜಾಗ ಇದೆ ಅಂತ ಹೇಳಿ, ಏನಿಲ್ಲ ಅಂದ್ರೂ ಇನ್ನೂ 3ರಿಂದ 4 ಸೀರೆ ಹಿಡಿಯುವಷ್ಟು ಜಾಗ ಇದೆ. ಅಥವಾ ಈ ಸೀರೆಗಳ ಬ್ಲೌಸನ್ನು ಕೂಡ ನೀವು ಇಡಬಹುದು. ನೋಡಿ ಪೂರ್ತಿಯಾಗಿ ನಾವು ಸೀರೆಗಳನ್ನು ಇಟ್ಟಾದ ಮೇಲೆ ಹೀಗೆ ಬಟನ್ ಹಾಕಿ ಇಟ್ಬಿಟ್ರೆ ಆಯಿತು. ಎಷ್ಟು ಚೆನ್ನಾಗಿ ಸೀರೆ ಪೌಚ್ ರೆಡಿ ಆಗುತ್ತೆ ಅಂತ ಹೇಳಿ. ಎಲ್ಲರೂ ಕೂಡ ಈಸಿಯಾಗಿ, ಬಹಳನೇ ಈಸಿಯಾಗಿ ಮಾಡಿಕೊಳ್ಳಬಹುದಾದಂತಹ ಸೀರೆ ಪೌಚ್. ನಿಮಗೆಲ್ರಿಗೂ ಕೂಡ ಇಷ್ಟ ಆಯಿತು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರೀದೇನೆ ಈಗಲೇ ಲೈಕ್ ಮಾಡಿ. ಲೈಕ್ ಮಾಡೋದಷ್ಟೇ ಅಲ್ಲ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಹಾಗೆಯೇ ಇದರಲ್ಲಿ ಎಷ್ಟು ಸೀರೆ ಇದೆ, ಯಾವ್ಯಾವ ಸೀರೆ ಇದೆ ಅಂತ ನೋಡಲಿಕ್ಕೆ ಈಸಿಯಾಗಿ ಒಂದು ಬಟನ್ ನೀವು ಬಿಚ್ಚಿಬಿಟ್ಟು ನೋಡಿದರೆ ಆಯಿತು. ತುಂಬ ಚೆನ್ನಾಗಿ ಯಾವ್ಯಾವ ಸೀರೆ ಇದೆ ಅಂತ ಕೂಡ ನಮಗೆ ಗೊತ್ತಾಗ್ಬಿಡುತ್ತೆ. ಹಾಗೆಯೇ ಇದನ್ನು ನಾವು ತೆಗೆದುಬಿಟ್ಟು ವಾಶ್ ಕೂಡ ಮಾಡಿ ಇಡಬಹುದು. ಧೂಳಾಗೋದಿಲ್ಲ ಸೀರೆಗಳು. ಹಾಗೆ ಒಂದೇ ಕಡೆ ನೀಟಾಗಿ ನಾವು ಬೀರುವಿನಲ್ಲಿ ಆರ್ಗನೈಸ್ ಕೂಡ ನಾವು ಮಾಡ್ಕೋಬಹುದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ರೀಯೂಸ್ ಮಾಡಿದ ಹಾಗೆ ಆಯಿತು. ಹಾಗೆಯೇ ನಾವು ಇದನ್ನು
ತೊಳೆದು ಕೂಡ ಯೂಸ್ ಮಾಡಬಹುದು. ಹಣ ಕೂಡ ಉಳಿತಾಯ ಆಯಿತು. ಸೀರೆ ಪೌಚ್ ತೊಗೊಳ್ಳದೇ ಇದ್ದರೆ ಈ ರೀತಿ ನಾವು ಮಾಡಿಕೊಂಡ್ರೆ ಹಣ ಕೂಡ ಉಳಿತಾಯ ಆಯಿತು. ಇಷ್ಟೆಲ್ಲ ಉಪಯೋಗ ಇದೆ ಅಂದರೆ ಗ್ಯಾರಂಟಿ ನೀವು ಇದನ್ನು ಟ್ರೈ ಮಾಡ್ತೀರಾ? ಮಾಡಿಬಿಟ್ಟು ನನಗೆ ಫೀಡ್ಬ್ಯಾಕ್ ಕೊಡಿ, ಓಕೆನಾ? ನೋಡಿ, ಸೀರೆ ಎಲ್ಲ ಇಟ್ಟಾದಮೇಲೆ ಸೈಡಿಗೆ ಇನ್ನೂ ತುಂಬಾ ಜಾಗ ಇದೆ. ನೀವು ಇನ್ನು ನೆಕ್ಸ್ಟ್ ಸೀರೆ ಇಡೋಲ್ಲ ಅಂದರೆ ಈ ಸೀರೆಗಳ ಬ್ಲೌಸ್ ಕೂಡ ನೀವು ಇಲ್ಲಿ ಇಟ್ಕೋಬಹುದು, ಅಥವಾ ಒಂದು ಸೈಡ್ ಈ ಸೀರೆನ ಸರಿಸ್ಬಿಟ್ರೆ ಆಯಿತು. ನೋಡಿ, ಆ ಸೈಡ್ ಎಷ್ಟು ಜಾಗ ಇದೆ ಅಂತ ಹೇಳಿ ಅಲ್ಲಿ ಕೂಡ ನೀವು ಬ್ಲೌಸ್ಗಳನ್ನು ಇಟ್ಕೋಬೋದು, ಅಥವಾ ಸೀರೆ ಪ್ಯಾಟಿಕೋಟ್ ಕೂಡ ಇಟ್ಕೋಬಹುದು. ಓಕೆ ಫ್ರೆಂಡ್ಸ್, ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಯೂಸ್ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.